ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಯಾಕ್ರು ನಾವು ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಇನ್ವರ್ಟರ್ನ ಡಿಸೈನು, ಡಿ ಸಿ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದನ್ನ ಮತ್ತೆ ಸಿಂಬಲ್ ಅದನ್ನೆಲ್ಲ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಗುರು ನಾವು ಅದನ್ನ ನ್ಯಾಂಡ್ ಗೇಟ್ಗೆ ಮಾಡುವ, ಆಯ್ತಾ? ಸರಿನಾ? ನ್ಯಾಂಡ್ ಗೇಟ್ ಇಂದು ಸ್ಕಿಮ್ಯಾಟಿಕ್ ಮತ್ತೆ ಸಿಂಬಲ್ ಮತ್ತೆ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್, ಡಿ ಸಿ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲಾನು ಸಹ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡ್ಕೊಂಡು ಹೋಗಮ್ಮ. ಅದಕ್ಕಿಂತ ಮುಂಚೆ ನಾನು ಒಂದ್ಸತಿ ಥಿಯರಿನ ಒಂದ್ಸತಿ ಬ್ರಷ್ ಅಪ್ ಆಗಲಿ ಒಂದ್ಸತಿ, ಅಥವಾ ನಿಮ್ಗೆ ಗೊತ್ತಿಲ್ಲದ್ರೆ ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ಳಿ. ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ನಾವಿಲ್ಲಿ ಫಸ್ಟ್ ಬಂದು ಹೆಡ್ಡಿಂಗ್ ನ ಬರಿಬೇಕಾಗತ್ತೆ ಸಿಂಪಲ್ ಆಗಿ. ಸಿಮಾಸ್ VLSI ನ್ಯಾಂಡ್ ಗೇಟ್ ಅಂತ ಬರೀತೀನಿ, ಸರಿನಾ? ಓಕೆ, ಸಿಮಾಸ್ VLSI ನ್ಯಾಂಡ್ ಗೇಟ್. ಈಗ ನ್ಯಾಂಡ್ ಗೇಟ್ ಇಂದು ಸಿಂಬಲ್ ನ ಬರೆಯುವ ಸಿಂಪಲ್ ಆಗಿ. ನ್ಯಾಂಡ್ ಗೇಟ್ ಇನ್ ಫಸ್ಟ್ ಸಿಂಬಲ್ ಬರಿಬೇಕು ಈಗ, ಓಕೆನಾ? ನಮ್ಗೆ ಗೊತ್ತೋಗೋರು ಹಿಂಗೆ ಹಿಂಗೆ ಹಿಂಗೆ, ಇದು ಆ್ಯಂಡ್, ಇವಾಗ ಹಿಂಗೊಂದು ಹಾಕ್ದಾಗ ನ್ಯಾಂಡು, ಇದು ಎ, ಇದು ಬಿ, ಇದು ವೈ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಹೋಲ್ ಬಾರ್. ಇದು ನ್ಯಾಂಡ್ ಗೇಟ್ ಸಿಂಬಲ್, ಓಕೆನಾ? ಇವಾಗ ನಾವು ನ್ಯಾಂಡ್ ಗೇಟ್ ಸ್ಕಿಮ್ಯಾಟಿಕ್ ನ ಬರೀಬೇಕು. ಯಾಕಪ್ಪ ನಾವು ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತಾನೆ ಈಗ ಮಾಡ್ತಿರೋದು. ಓಕೆ, ಇದೊಂಚೂರು ಇಲ್ಲಿರ್ಲಿ. ಇವಾಗ ಇಲ್ಲಿ ಸ್ಕಿಮ್ಯಾಟಿಕ್ ನ ಬರೆಯುವ. ನ್ಯಾಂಡ್ ಗೇಟ್ ಇಂದ ಸ್ಕಿಮ್ಯಾಟಿಕ್ ಗುರು, ಸ್ಕಿಮ್ಯಾಟಿಕ್ ನ ಬರೆಯುವಾಗ ಒಂದು ಅರ್ಥ ಮಾಡ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಇದ್ದಾಗ ಎನ್ಮಾಸ್ ಬಂದು ಗುರು ಸೀರೀಸ್ ಆಗತ್ತೆ, ಸರಿನಾ? ಇದು ಗೊತ್ತಲ್ಲ ಗುರು, ಗ್ರೌಂಡು, ಇದು ಸಬ್ಸ್ಟ್ರೇಟ್ ಗ್ರೌಂಡ್ ಎನ್ಮಾಸ್, ಇದು ಸಹ ಗ್ರೌಂಡ್, ಓಕೆನಾ? ಈ ಕಡೆ ಗೇಟು ಗೇಟು, ಇದು ಎ, ಇದು ಬಿ ಇನ್ಪುಟ್, ಇಲ್ಲಿ ಗೇಟು ಗೇಟ್, ಓಕೆನಾ? ಆಮೇಲೆ ನಿಮ್ಗೆ ಗೊತ್ತಿರಂಗೆ ಇದು ಡ್ರೈನು, ಇದು ಸೋರ್ಸು, ಇದು ಡ್ರೈನು, ಇದು ಸೋರ್ಸು. ಗೈಸ್, ಎನ್ಮಾಸ್ ಇದೆಯಲ್ಲ, ಇದು ಸೀರೀಸ್ ಆದಾಗ ಇದ್ರ ಅಪೋಸಿಟ್ ಅಷ್ಟೇ, ಸರಿನಾ? ಪಿ ಮಾಸ್ ನ ಪ್ಯಾರಲಲ್ ಬರ್ದ್ಬಿಡಿ, ಮುಗೀತು. ಅದಿನ್ನು ನಾನು ಡೈರೆಕ್ಷನ್ ಹಾಕಿಲ್ಲ, ಹಾಕ್ತೀನಿ, ತಲೆ ಕೆಡಿಸ್ಕೋಬೇಡಿ. ಇದು VDD, ಇದು ಸಹ VDD, ಓಕೆ. ಮೇಲೆ VDD, ಓಕೆನಾ? ಈ ಕಡೆ ಗೇಟು, ಇದು ಎ, ಈ ಕಡೆ ಇದೊಂದು ಗೇಟು, ಇದು ಬಿ, ಓಕೆನಾ? ಇದಿಷ್ಟ ಇದಲ್ವಾ ನಿಮ್ಗೆ? ಪಿ ಮಾಸ್ಗೆ ಗೊತ್ತು, ಇದು ಸೋರ್ಸ್ ಗೆ ಬರತ್ತೆ, ಮೇಲ್ ಬರತ್ತೆ ಅಂತ. ಇದು ಡ್ರೈನು, ಮತ್ತೆ ಇದು ಸೋರ್ಸು, ಇದು ಡ್ರೈನು, ಮತ್ತೆ ಇಲ್ಲೂ ಡೈರೆಕ್ಷನ್ಸ್ ನ ಹಾಕಬೇಕು, ಹಾಕಿದೀನಿ, ಓಕೆನಾ? ಇವಾಗ ಮತ್ತೆ ಎನ್ಮಾಸ್ಗೂ ಸಹ ನಾವು ಡೈರೆಕ್ಷನ್ಸ್ ನ ಹಾಕ್ಬೇಕಾಗತ್ತೆ. ಎಲ್ಲದಕ್ಕೂ ಡೈರೆಕ್ಷನ್ಸ್ ಪ್ರತಿಯೊಂದು ಹಾಕಿ ಕ್ಲಿಯರ್ ಮಾಡಿದ್ವಿ. ಮತ್ತೆ ಇಲ್ಲಿ ಇದು ಟ್ರೈನ್ ಅಂತ ಬರುತ್ತೆ, ಇಲ್ಲಿ ಔಟ್ಪುಟ್ y is equal to a dot b ಹೋಲ್ ಬಾರ್. ಈಗ ಇದಿಷ್ಟ ಆಯ್ತು. ಈ ಕಡೆ ಬಂದು ನಾವು ಆರಾಮ್ಸಾಗಿ ಟ್ರೂತ್ ಟೇಬಲ್ ನ ಬರೆದ್ಬಿಡೋಣ, ಸರಿನಾ? ಟ್ರೂತ್ ಟೇಬಲ್ ಇಲ್ಲಿ ಎ, ಇಲ್ಲಿ ಬಿ, ಇಲ್ಲಿ ವೈ, ಎ ಬಿ ವೈ, 0 0 0 1 1 0 1 1, ಓಕೆನಾ? ಝೀರೋ 1 1 0 ಗುರು, ಆ್ಯಂಡ್ ಗೇಟ್ ಅಪೋಸಿಟ್ ನಿಮ್ಗೆ ಗೊತ್ತಿದಂಗೆ. ಇವಾಗ ಇದು ಸಹ ಇಲ್ಲಿ 1 ಆಗತ್ತೆ, ಇದು 1 ಆಗತ್ತೆ, ಇದು 1 ಆಗತ್ತೆ, ಇದು 0 ಆಗತ್ತೆ. ಇವಾಗ ಗುರು ನಾವು ನ್ಯಾಂಡ್ ಗೇಟ್ ಇದ್ದು ಸಂಪೂರ್ಣವಾಗಿ ಎಲ್ಲ ತಿಳ್ಕೊಂಡ್ವಿ. ಅದು ಸ್ಕಿಮ್ಯಾಟಿಕ್, ಟ್ರೂತ್ ಟೇಬಲ್, ಮತ್ತು ಅದ್ರ ಸಿಂಬಲ್ ರೆಪ್ರೆಸೆಂಟೇಷನ್ ಈಗ ನಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಗುರು. ಒಂಚೂರು ಹ್ಯಾಂಡ್ ರೈಟಿಂಗ್ ಹಂಗೆ ಆಗತ್ತೆ ಗುರು. ಇದು ಪ್ಯಾಡಲ್ ಬರೀತಿರೋದು ವ್ಯಾಕ್ಯೂಮ್ ಇಂದು, ಅದ್ರದ್ದು ಸಹ ಅನ್ಬಾಕ್ಸಿಂಗ್ ವಿಡಿಯೋ ಇದೆ, ನೀವು ಬೇಕಾದ್ರೆ ನೋಡ್ಬೋದು. ಲಿಂಕ್ ನ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇವಾಗ ಬನ್ನಿ ಗುರು, ನಮ್ದು ಇದನ್ನ ಕೇಡೆನ್ಸ್ ನ ಓಪನ್ ಮಾಡೋಣ. ಇಲ್ಲಿ ನಿಮ್ಗೆ ಗೊತ್ತಿರಂಗೆ ಇಲ್ಲಿ ಬಂದು ಟರ್ಮಿನಲ್ ಬಂದು ವರ್ಚುಯೋಸೋ ಆ್ಯಂಡ್ ಹಾಕ್ಬೇಕಾಗತ್ತೆ. ಒಂದ್ ನಿಮಿಷ ಗುರು, ಅದು ಓಪನ್ ಆಗತ್ತೆ, ಲೋಡ್ ಆಗ್ತಿದೆ. ಫೈಲ್ ಮೇಲೆ ಕ್ಲಿಕ್ ನ ಮಾಡಿ, ಆನಂತರ ಬಂದು
ಇಲ್ಲಿ ನ್ಯೂ ಮೇಲೆ ಕ್ಲಿಕ್ನ ಮಾಡಿ ಆನಂತರ ಬಂದು ಸೆಲ್ವ್ಯೂ ಮೇಲೆ ಕ್ಲಿಕ್ನ ಮಾಡಿ ಓಪನ್ ಆಗಬೇಕು ಗುರು, ಏನಾಗ್ತಿಲ್ವಾ? ನೆಕ್ಸ್ಟ್ ಮತ್ತೆ ಅದೇ ಗುರು, ನ್ಯೂ ಮೇಲೆ ಕ್ಲಿಕ್ನ ಮಾಡಿ ಸೆಲ್ವ್ಯೂ ಮೇಲೆ ಕ್ಲಿಕ್ನ ಮಾಡಿ, ಓಪನ್ ಆಯಿತು. ಇದು ಬಂದು ಸಬ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಸಿಂಪಲ್ ಆಗಿ ಗುರು ನ್ಯಾಂಡ್ ಗೇಟ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಓಕೆನಾ, ಎಂಟರ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇವಾಗ ಇದು ಸ್ಕಿಮ್ಯಾಟಿಕ್ ಓಪನ್ ಆಗತ್ತೆ. ಆಗ್ಲಿ ಬೇಗ. ಇಲ್ಲಿ ಲೋಡ್ ಆಗ್ತಾ ಇದೆ ಗುರು, ಆಗತ್ತೆ ಅದು ಟೈಮ್ ತಗೊಳತ್ತೆ. ಆಯ್ತಾ, ಲೋಡ್ ಆಯ್ತು. ನಿಮ್ಗೆ ಗೊತ್ತಿರಂಗೆ ಈಗ ಐ ಮೇಲೆ ಕ್ಲಿಕ್ನ ಮಾಡಬೇಕು, ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ನ ಮಾಡಬೇಕು, ಇಲ್ಲಿ GPDಗೆ 090, ಇಲ್ಲಿ ಬಂದು NMOS 1V, ಮತ್ತೆ ಇಲ್ಲಿ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡಬೇಕು. ಆನಂತರ ಇದನ್ನ ಕ್ಲೋಸ್ ಮಾಡಿ ಎರಡು NMOS ಬೇಕು, ಎರಡು NMOSನ ತೆಗೆದು ಇಲ್ಲಿಗೆ ಹಾಕಿ ಎಕ್ಸಿಟ್ ಮೇಲೆ ಕ್ಲಿಕ್ನ ಮಾಡಿ. ಆಮೇಲೆ ನಿಮ್ಗೆ ಗೊತ್ತಿರಂಗೆ ಇಲ್ಲಿ W ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ನ ಕೊಡಿ. ಆನಂತರ ಸಹ ಇದು ಎಲ್ಲ ಸಬ್ಸ್ಟ್ರೇಟ್ ಗ್ರೌಂಡ್ ಮಾಡ್ಬೇಕಲ್ವಾ ಗುರು, ಇದು ಎಸ್ಕೇಪ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಈ ಕಡೆ ಒಂಚೂರು ತಂದು ಇಲ್ಲಿಗೆ ಕನೆಕ್ಟ್ ಮಾಡಿ, ಎಸ್ಕೇಪ್ ಮೇಲೆ ಕ್ಲಿಕ್ನ ಮಾಡಿ. ಆನಂತರ ಇಲ್ಲಿ W ಮೇಲೆ ಕ್ಲಿಕ್ನ ಮಾಡಿ ಈ ಕಡೆ ಬನ್ನಿ, ಇದನ್ನ ಇಲ್ಲಿಗೆ ಕನೆಕ್ಟ್ ಮಾಡಿ. ಈಗ ಇಷ್ಟು ಕೆಲಸ ಮುಗೀತು. ಆಮೇಲೆ ಮಿಕ್ಕಿದ್ದ ಮಾಡಮ ಗುರು. ಈಗ ಫಸ್ಟ್ PMOSನ ಎತ್ಕೊಂಡ್ ಬಿಡಮ. ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ನ ಮಾಡಿ ಆನಂತರ ಗುರು ಇಲ್ಲೇ PMOS 1V ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲೋಸ್ನ ಮಾಡಿ ಇದನ್ನ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿ ಅಷ್ಟೇ. ಇದು ಸೀರೀಸು, ಇದು ಪ್ಯಾರಲಲ್. ಓಕೆನಾ, ನೆಕ್ಸ್ಟ್ ಇಲ್ಲಿ ಬಂದು ಗುರು W ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ನ ಮಾಡಿ. ಓಕೆನಾ, ಮತ್ತೆ ನಿಮ್ಗೆ ಗೊತ್ತಿರಂಗೆ ಇದನ್ನ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ನ ಮಾಡಬೇಕು. ಈಗ ಇದಿಷ್ಟು ಕೆಲಸ ಮುಗೀತು. ಇವಾಗ ಇದ್ರದ್ದು VDDನ ಮಾಡ್ಕೊಬಿಡುವ. ಇಲ್ಲಿಂದ ಚೂರು ಮೇಲ್ಗಡೆ ಎತ್ಕೊಂಡು ಹೋಗಿ ಆಮೇಲೆ ಇಲ್ಲಿಗೆ ತಂದು ಕನೆಕ್ಷನ್ ಕೊಡಿ, ಅದು ಕುತ್ಕೊಳತ್ತೆ. ಆಮೇಲೆ ನಿಮ್ಗೆ ಗೊತ್ತಿರಂಗೆ ಇವೆರಡು ಸಬ್ಸ್ಟ್ರೇಟ್ ಮೇಲೆ ಹೋಗ್ಬೇಕು. VDDಗೆ ಎರಡು VDDಗೆ ತಗೊಂಡೋಗಿ ಗುರು ನಿಧಾನಕ್ಕೆ ಕರೆಕ್ಟಾಗಿ ತಗೊಂಡೋಗಿ ಅಷ್ಟೇ, ಇನ್ನೇನಿಲ್ಲ ಸೀನು. ಮತ್ತೆ ಇದನ್ನು ಸಹ ಇಲ್ಲಿ W ಮೇಲೆ ಕ್ಲಿಕ್ನ ಮಾಡಿ ಡೈರೆಕ್ಟಾಗಿ ಬೇಡ ಗುರು, ಅದೊಂದೊಂದ್ಸತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಪಕ್ಕಕ್ಕೆ ಹೋಗಿ ತಗೊಂಡೋಗಿಡಿ. ಇವಾಗ ಇವೆರಡು ಅಂತ ಕನ್ಸಿಡರ್ ಮಾಡಿದೀವಲ್ಲ, ಇಲ್ಲಿ ಬಂದು W ಮೇಲೆ ಕ್ಲಿಕ್ನ ಮಾಡಿ ಇವೆರಡನ್ನ ಕನೆಕ್ಟ್ ಮಾಡಿ. ಆನಂತರ ಇಲ್ಲಿಗೆ ಬಂದು W ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಗೆ ಬಂದು ಇದನ್ನ ಇಲ್ಲಿಗೆ ಕನೆಕ್ಟ್ ಮಾಡಿ. ಆಮೇಲೆ ಗುರು ಈ ಕಡೆ ಕನೆಕ್ಟ್ ಮಾಡಿ W ಮೇಲೆ ಕ್ಲಿಕ್ನ ಮಾಡಿ ಈ ಕಡೆಗೆ ತಗೊಬನ್ನಿ. ಆನಂತರ ಇದನ್ನು ಸಹ W ಮೇಲೆ ಕ್ಲಿಕ್ನ ಮಾಡಿ ಈ ಕಡೆಗೆ ತಗೊಬನ್ನಿ. ಇಲ್ಲಿ ಬಂದವರು W ಮೇಲೆ ಕ್ಲಿಕ್ನ ಮಾಡಿ ಇದನ್ನ ಮೇಲ್ಗಡೆ ಎತ್ಕೊಂಡೋಗಿ ಆಮೇಲೆ ಗುರು ಇದನ್ನು ಸಹ ಇಲ್ಲಿ W ಮೇಲೆ ಕ್ಲಿಕ್ನ ಮಾಡಿ ಈ ಕಡೆ ಕರ್ಕೊಬನ್ನಿ ಗುರು. ನೆಕ್ಸ್ಟ್ P ಮೇಲೆ ಕ್ಲಿಕ್ನ ಮಾಡಿ. ಈಗ ಪಿನ್ ನೇಮ್ಸ್ ABVDD GND ಇದಿಷ್ಟನ್ನ ಕೊಡಿ. ಇದು ಇನ್ಪುಟ್ ಪಿನ್ಸ್ ಆಗಿರತ್ತೆ. ಇದನ್ನ ಇಲ್ಲಿಗೆ ತಂದು ಕನೆಕ್ಟ್ ಮಾಡಿ, ಬಿನ ಇಲ್ಲಿಗೆ ತಂದು ಕನೆಕ್ಟ್ ಮಾಡಿ, ಮತ್ತೆ ನಮ್ಮ VDDನ ಮೇಲ್ಗಡೆ ಕನೆಕ್ಟ್ ಮಾಡಿ. ಆರ್ ಮೇಲೆ ಕ್ಲಿಕ್ ಮಾಡಿದಾಗ ರೊಟೇಟ್ ಆಗುತ್ತೆ. ಮತ್ತೆ GNDನ ತಂದು ಇಲ್ಲಿ ಕನೆಕ್ಟ್ ಮಾಡಿ. ಈಗ ಇಲ್ಲಿ ನಾವು Vout ನ ತರಬೇಕು, ಅದಕ್ಕೆ P ಮೇಲೆ ಕ್ಲಿಕ್ನ ಮಾಡಿ ಇದನ್ನ ಔಟ್ಪುಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಗುರು Vout ಅಂತ ಟೈಪ್ನ ಮಾಡಿ, ಸರಿನಾ. ಎಂಟರ್ ಮೇಲೆ ಕ್ಲಿಕ್ನ ಮಾಡಿ ಆರ್ ಮೇಲೆ ಕ್ಲಿಕ್ ಮಾಡಿ, ಅದು ರೊಟೇಟ್ ಆಗುತ್ತೆ. ಈಗ ಇದಿಷ್ಟು ಕನೆಕ್ಟ್ ಆಯಿತು. ಆನಂತರ ಇದು F ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಗುರು ಒಂದು ಕಡೆಗೆ. ಅದು ಇದಕ್ಕೆ ಚೆಕ್ ಆ್ಯಂಡ್ ಸೇವ್ ಆಯಿತು. ಮತ್ತೆ ಇಲ್ಲಿಗೊಂದ್ಸತಿ ಬನ್ನಿ, ಏನಾದರೂ ಎರರ್ ಏನಾದರೂ ಇದೆಯಾ ಅಂತ ಒಂದ್ಸತಿ ಚೆಕ್ನ ಮಾಡಿ. ನೋ ಎರರ್ಸ್ ಅಂತ ಬರ್ತಿದೆ. ಈಗ ಮತ್ತೆ ಆನಂತರ ಗುರು ನೀವು ಇದನ್ನ ಸಿಂಬಲ್ ಆಗಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದಕ್ಕೆ ಗುರು ನಿಮ್ಗೆ ಗೊತ್ತಿರಂಗೆ ಇದನ್ನ ಮತ್ತೆ ಫುಲ್ ಸ್ಕ್ರೀನ್ ಮಾಡುವ ಗುರು. ಇಲ್ಲಿ ಬಂದು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದು ಸೆಲ್ವ್ಯೂ ಮೇಲೆ ಕ್ಲಿಕ್ನ ಮಾಡಿ, ಫ್ರಮ್ ಸೆಲ್ವ್ಯೂ ಮೇಲೆ ಕ್ಲಿಕ್ನ ಮಾಡಿ, ಸಬ್ಬು ನ್ಯಾಂಡ್ ಗೇಟ್ ಅಂತ ಎಲ್ಲ ಇದೆ. ಓಕೆ, ಇಲ್ಲಿ ಗುರು AB ಲೆಫ್ಟ್ ಸ್ಪಿನ್ ಕರೆಕ್ಟ್ ಆಗಿದೆ, ಅದು ನಂಗೆ ಬಿಟ್ಬಿಟ್ಟು ಕಟ್ ಮಾಡಿ. ಮತ್ತೆ ಇಲ್ಲಿ ಬಂದು VDD ಬಂದು ಟಾಪ್ ಪಿನ್ ಆಗುತ್ತೆ, GNDನ ಕಟ್ ಮಾಡಿ ಗುರು. ಮತ್ತೆ ಬಾಟಮ್ ಪಿನ್ಗೆ ಬಂದು ಪೇಸ್ಟ್ನ ಮಾಡಿ. ಆನಂತರ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಈಗ ಸಿಂಬಲ್ ಆಯಿತು. ಇಲ್ಲಿ ಬಂದು ಗುರು ಇದನ್ನ ನ್ಯಾಂಡ್ ಅಂತ ಟೈಪ್ ಮಾಡಿ ಅಷ್ಟೇ, ಸರಿನಾ. ಇದು ಇನ್ಸ್ಟೆನ್ಸ್ ನೇಮ್ ಏನು ಬೇಡ, ಡಿಲೀಟ್ನ ಮಾಡ್ಕೊಂಡು ಹೋಗಿ. ಅದು ಹಂಗಾಗಿರೋದು ಗುರು, ಚೆಕ್ ಆ್ಯಂಡ್ ಸೇವ್ ಮಾಡಿದಾಗ ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಆಯಿತು.
ಇವಾಗ ಇದನ್ನ ಹಂಗೆ ಈ ಕಡೆ ತಗೊಂಡು ಇದನ್ನ ಸ್ವಲ್ಪ ಮಿನಿಮೈಸ್ ಮಾಡಿ ಈಗ ನಾವು ವೆರಿಫೈ ಮಾಡಬೇಕು. ಈಗ ನಾನು ಸಿಂಬಲ್ ಮಾಡಿ ವೆರಿಫೈ ಮಾಡಿ ಹಾಕಪ್ಪ ಅಂದ್ರೆ ನಾವು ಮತ್ತೆ ಸಿಂಬಲ್ ಮಾಡಬೇಕಾಗಿರತ್ತಲ್ಲ, ಒಂದೇ ವಿಡಿಯೋದಲ್ಲಿ ಇರಲಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಆ ರೀತಿ ಮಾಡಿದೆ. ಆನಂತರ ನೀವು ಇಲ್ಲಿ ಬಂದು ನ್ಯೂ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಸೆಲ್ವ್ಯೂ ಮೇಲೆ ಕ್ಲಿಕ್ ಮಾಡಿ, ಈ ಕಡೆ ಸಬ್ ಇದೆಯಲ್ಲ NAND ಗೇಟ್ 1 ಅಂತ ಟೈಪ್ ಮಾಡ್ತೀನಿ ಆಯ್ತಾ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ, ಓಪನ್ ಆಗತ್ತೆ ಗುರು. ಆನಂತರ ನೀವು ಇಲ್ಲಿ ಬಂದು ಐ ಮೇಲೆ ಕ್ಲಿಕ್ ಮಾಡಿ, ಇದು ಇನ್ಸ್ಟೆನ್ಸ್ ಓಪನ್ ಆಗುತ್ತೆ. ಆನಂತರ ನೀವು ಡೈರೆಕ್ಟ್ ಆಗಿ ಬಂದು ಇಲ್ಲಿ ಸಬ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, NAND ಗೇಟ್ ಮೇಲೆ ಕ್ಲಿಕ್ ಮಾಡಿ, ಅದರ ಸಿಂಬಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೈಡ್ನ ಮಾಡಿ, ಸರಿನಾ. ಈಗ ಇಷ್ಟು ಕೆಲಸ ಆದಮೇಲೆ ಗುರು ಮತ್ತೆ ನೀವು ಪಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದು ಕೊನೆಯಲ್ಲಿ ಔಟ್ಪುಟ್ ನಿಲ್ಸಿದ್ವಲ್ಲ ಗುರು, ಅದರಿಂದ ಔಟ್ಪುಟ್ ಇದೆ. ಇಲ್ಲಿ ಮತ್ತೆ ಬಂದು ವಿ ಔಟ್ ಅಂತ ಟೈಪ್ನ ಮಾಡಿ, ಈ ಬಾಕ್ಸ್ ಹೊರಗಡೆ ಗುರು ಒಂಚೂರು ಅಷ್ಟೇ ಇಲ್ಲಿಗೆ ತಂದು ಕನೆಕ್ಟ್ ಮಾಡಿ, ಎಸ್ಕೇಪ್ ಮೇಲೆ ಕ್ಲಿಕ್ನ ಮಾಡಿ, ವೈರ್ನ ತಗೊಳ್ಳಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿ. ಓಕೆನಾ, ಮುಗಿಯಿತು. ಈಗ ಮತ್ತೆ ಪಿ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಔಟ್ಪುಟ್ ಇದೆಯಲ್ಲ ಅದನ್ನ ಇನ್ಪುಟ್ ಮಾಡಿ, ಇಲ್ಲಿ ಬಂದು ಎ ಬಿ ಮತ್ತೆ ವಿ ಡಿ ಡಿ ಮತ್ತೆ ಜಿ ಎನ್ ಡಿ ಅಂತ ಟೈಪ್ನ ಮಾಡಿ, ಎಂಟರ್ ಮೇಲೆ ಕ್ಲಿಕ್ನ ಮಾಡಿ, ಎ ಮೇಲ್ ಕೊಡೋಣ, ಬಿ ಈ ಕಡೆ ಕೆಳಗಡೆ ತಗೊಬರೋಮ, ಮತ್ತೆ ವಿ ಡಿ ಡಿ ಈ ಕಡೆ ತಗೊಬರೋಮ, ಜಿ ಎನ್ ಡಿ ಈ ಕಡೆ ತಗೊಬರೋಮ, ಎಸ್ಕೇಪ್ ಮೇಲೆ ಕ್ಲಿಕ್ನ ಮಾಡಿ. ಆನಂತರ ಇದನ್ನ ಎಲ್ಲಾನು ಸಹ ಕನೆಕ್ಟ್ ಮಾಡಿ, ಎಗೆ ಬಿ ಬಿಗೆ ವಿ ಡಿ ಡಿಗೆ ಆ ರೀತಿ ಕನೆಕ್ಟ್ನ ಮಾಡಿ. ಓಕೆನಾ, ಇದನ್ನು ಸಹ ವಿ ಡಿ ಡಿಗೆ ಕನೆಕ್ಟ್ ಮಾಡಿ. ಈಗ ಕೆಲಸ ಮುಗೀತು. ಇಲ್ಲಿ ಆನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ, ಏನು ಎರರ್ ಇಲ್ಲ, ಬಟ್ ಏನಾದ್ರು ಇದೆಯಾ ಅಂತ ಇಲ್ಲೊಂದು ಸತಿ ಬಂದು ಚೆಕ್ನ ಮಾಡಿ. ಇಲ್ಲಿ ನೋಡಿ ಇವರು NAND ಗೇಟ್ 1 ಸ್ಕಿಮ್ಯಾಟಿಕ್ ಸೇವ್ಡ್ ಸ್ಕಿಮ್ಯಾಟಿಕ್ ಚೆಕ್ ಕಂಪ್ಲೀಟೆಡ್ ವಿತ್ ನೋ ಎರರ್ಸ್ ಅಂತ ಇದೆ. ಆನಂತರ ಇಲ್ಲಿ ಬಂದು ಲಾಂಚ್ ಮೇಲೆ ಕ್ಲಿಕ್ನ ಮಾಡಿ, ADL ಮೇಲೆ ಕ್ಲಿಕ್ನ ಮಾಡಿ. ಆನಂತರ ಗುರು ಇಲ್ಲಿ ಇದೆಯಲ್ಲ ಗುರು, ಈ ಒಂದು ಸಿಂಬಲ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆನಂತರ ನಿಮ್ಗೆ ಗೊತ್ತಿರೋಂಗೆ ಇಲ್ಲಿ ಬಂದು ಫಸ್ಟ್ ಜಿ ಎನ್ ಡಿನ ಎಲ್ಲ ಎನೇಬಲ್ ಮಾಡಿ, ಆನಂತರ ಬಿಟ್ ಮೇಲೆ ಕ್ಲಿಕ್ನ ಮಾಡಿ, DC ಮೇಲೆ ಕ್ಲಿಕ್ ಮಾಡಿ, ಇದು ಜಿ ಎನ್ ಡಿಗೆ DC ವೋಲ್ಟೇಜ್ 0 ಅಂತ ಟೈಪ್ ಮಾಡಿ, ಆನಂತರ ಅಪ್ಲೈ ಮಾಡಿ. ಆನಂತರ ನೆಕ್ಸ್ಟ್ ವಿ ಡಿ ಡಿ ಮೇಲೆ ಬನ್ನಿ, ಇದನ್ನು ಸಹ DC ಮಾಡಿ 1 ವೋಲ್ಟ್ ಮಾಡಿ, ಇಲ್ಲಿ ಎನೇಬಲ್ ಮಾಡಿ. ಆನಂತರ ಇದನ್ನ ನೀವು ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ, ಇದು ಎನೇಬಲ್ ಆಗುತ್ತೆ. ನೆಕ್ಸ್ಟ್ ಗುರು ಎ ಮತ್ತೆ ಬಿಗೆ ನಾವು ವ್ಯಾಲ್ಯೂಸ್ನ ಕೊಡಬೇಕಾಗತ್ತೆ. ನೀವು ಎ ನೋಡ್ತೀರಿ ಸ್ಟಾರ್ಟಿಂಗ್ 0 ಇರುತ್ತೆ, ಆಮೇಲೆ 1 1 ಆಗುತ್ತೆ. ಅದೇ ಬಿ ನೋಡಿದ್ರೆ ಗುರು 0 1 1 1 ಅಂದ್ರೆ ನಾವು ನಾರ್ಮಲಿ ಆಗಿ ನಾವ್ ಹೆಂಗ್ ಟ್ರುತ್ ಟೇಬಲ್ ಬರ್ತೀವಿ ಆ ರೀತಿ ತಗೊಂಡೆ ಆಯ್ತಾ. ಅದರಿಂದ ಗುರು ಎ ಮೇಲೆ ಬಂದು ಕ್ಲಿಕ್ನ ಮಾಡಿ, ಇಲ್ಲಿ ಎನೇಬಲ್ ಮೇಲೆ ಕ್ಲಿಕ್ನ ಮಾಡಿ. ನಿಮ್ಗೆ ಗೊತ್ತು ಗುರು ಇದು ಪಲ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಇಲ್ಲಿ ಬಂದು ಗುರು DC ವೋಲ್ಟೇಜ್ನ 1 ವೋಲ್ಟ್ ಕೊಡಿ, ಆನಂತರ ವೋಲ್ಟೇಜ್ 0 0 ಇರಲಿ, ವೋಲ್ಟೇಜ್ 2 ಬಂದು 1 ವೋಲ್ಟ್ ಇರಲಿ, ಸರಿನಾ. ಪೀರಿಯಡ್ ಬಂದು 40 ನ್ಯಾನೋ ಇರಲಿ, ಮತ್ತೆ ಪಲ್ಸ್ ವೀಡ್ತ್ ಬಂದು 20 ನ್ಯಾನೋ ಇರಲಿ. ಓಕೆನಾ, ಇದನ್ನ ಎನೇಬಲ್ ಎಲ್ಲ ಆಗಿದೆ. ಆನಂತರ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ, ಇದನ್ನ ಗುರು 2010 ಮಾಡುವ ಅಷ್ಟೇ. ಇದು ಮತ್ತೆ ಬನ್ನಿ, ಇಲ್ಲಿ ಪಲ್ಸ್ ಮೇಲೆ ಬನ್ನಿ, ಇದು 0, ಇದು 1, ಮತ್ತೆ DC ವೋಲ್ಟೇಜ್ 1, ಇದು ಬಂದು 20 ನ್ಯಾನೋ, ಇದು ಬಂದು 10 ನ್ಯಾನೋ. ನೆಕ್ಸ್ಟ್ ಬಂದು ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ, ಇದನ್ನ ಎನೇಬಲ್ ಮಾಡಿ, ಸರಿನಾ. ಆನಂತರ ಮತ್ತೆ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ, ನೆಕ್ಸ್ಟು ಅದು ಎನೇಬಲ್ ಆಗುತ್ತೆ. ಎನೇಬಲ್ ಆಗಿದ ತಕ್ಷಣ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಆನಂತರ ನೀವಿಲ್ಲಿ ಬಂದು ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿ, ಚೂಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟ್ರಾನ್ಸಿಯೆಂಟ್ 100 ನ್ಯಾನೋ ಮೇಲೆ 100 ಟ್ರಾನ್ಸಿಯೆಂಟ್ 100 ನ್ಯಾನೋ ಅಂತ ಟೈಪ್ ಮಾಡಿ, ಇದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಎನೇಬಲ್ ಆಗುತ್ತೆ. ಆಮೇಲೆ ಮಾಡರೇಟ್ ಮೇಲೆ ಸೆಲೆಕ್ಟ್ ಮಾಡಿ, ಓಕೆ ಮೇಲೆ ಕ್ಲಿಕ್ನ ಮಾಡಿ. ಆನಂತರ ಗುರು ಇಲ್ಲಿ ಔಟ್ಪುಟ್ ಮೇಲೆ ಬನ್ನಿ, ಔಟ್ಪುಟ್ ಮೇಲೆ ಬಂದು ಟು ಬಿ ಪ್ಲಾಟೆಡ್ ಸೆಲೆಕ್ಟ್ ಆನ್ ಸ್ಕಿಮ್ಯಾಟಿಕ್, ಫಸ್ಟ್ ಎ, ಆಮೇಲೆ ಪಿ, ಆಮೇಲೆ ವಿ ಔಟ್. ಓಕೆನಾ, ಇದಿಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ರನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ರನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಅದು ರನ್ ಆಗತ್ತೆ. ನೋಡಿ ಇವರು ಈಗ ರನ್ ಆಗಿದೆ. ಇಲ್ಲಿ ಗುರು ಅದು ಒಂಚೂರು ಡಿಲೇ ಇಂದ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗತ್ತೆ. ಯಾಕಂದ್ರೆ ಗುರು ನೀವು ಬೇಕಾದ್ರೆ ಇದನ್ನ ಗಮನಿಸಿ, ಬೇಕಾದ್ರೆ ಇನ್ನು ಫುಲ್ ಮಿನಿಮೈಸ್ ಮಾಡಿದಾಗ ಒಂದೊಂದನ್ನೇ ಗಮನಿಸಿದಾಗ ಗೊತ್ತಾಗತ್ತೆ. ಒಂಚೂರಾದ್ರೂ ಡಿಲೇ ಇದ್ದೇ ಇರೋದೇ ಗೈಸ್, ಸರಿನಾ. ಅದೇನು ಮಾಡಕ್ಕಾಗಲ್ಲ. ಇಲ್ಲಿ ನೋಡಿ ಗುರು 0 0 1 1 ಇದ್ದಾಗ 0 ಇದೆ, ಸರಿನಾ. 2 1 1 ಇದ್ದಾಗ ಇದು ಬಂದು 0 ಇದೆ, ಮತ್ತೆ 1 1 ಇದ್ದಾಗ ಬಂದು ಸಹ 2 1 1 ಇದ್ದಾಗ 0 ಇದೆ ನೋಡಿ ಇವರು. ಮತ್ತೆ ಇದು 1 0 ಆದಾಗ 1 ಇದೆ, ಸರಿನಾ. ಎಲ್ಲ ಟ್ರುತ್ ಟೇಬಲ್ ಕರೆಕ್ಟಾಗಿ ಇದೆ ಅಂತಾನೆ ಹೇಳ್ಬೋದು. ನಿಮಗೆ
ಕ್ಲಾರಿಟಿ ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ನೋಡಿ ಗುರು, ಈಗ ಸ್ಟಾರ್ಟಿಂಗು 2 0 0 ಇದೆ, 1 ಇದೆ, ಆಮೇಲೆ 2 1 1 ಇದೆ, 1 0 ಇದೆ. ಇಲ್ಲಿ ನೋಡಿ ಇವರು 1 0 ಇದ್ದಾಗ 1 ಮತ್ತೆ 0 1 ಇದ್ದಾಗ 1 ಕ್ಲಾರಿಟಿಯಾಗಿ ಕ್ಲಿಯರ್ ಕಟ್ ಆಗಿ ಔಟ್ಪುಟ್ ಕರೆಕ್ಟ್ ಆಗಿ ಇದೆ ಗೈ, ಸರಿನಾ? ಲೆಕ್ಕದಲ್ಲಿ ಯಾವಾಗ ಹೇಳಿ ಇದು 0 ಬರಬೇಕು, 2 1 1 ಇದ್ದಾಗ 0 ಬರಬೇಕು, ಇನ್ನು ಮಿಕ್ಕಿ ಟೈಮಲ್ಲೆಲ್ಲ 1 ಬರಬೇಕು. ಇಲ್ಲೊಂಚೂರು ಡಿಲೇ ಇರೋದ್ರಿಂದ ಆ ರೀತಿ ಬಂದಿದೆಯಾ ಇದನ್ನ ಹಂಗೆ ಸೈಡ್ಗೆ ಹಾಕುಮ. ಈಗ ನಾವು ಡಿ ಸಿ ಅನಾಲಿಸಿಸ್ನ ಮಾಡಬೇಕು ಅಲ್ವಾ? ಡಿ ಸಿ ಅನಾಲಿಸಿಸ್ನ ಮಾಡಲಿಕ್ಕೆ ನಾವಿಲ್ಲಿ ಬಂದು ಇಲ್ಲಿ ನಿಮಗೆ ಗೊತ್ತುವರು ಆದರೂ ಇನ್ನೊಂದ್ಸತಿ ಗೊತ್ತಾಗ್ಲಿ ಅಂತ ನಾನು ಹೇಳ್ತೀನಿ. ಈಗ ನಾವು ಇಲ್ಲಿ ಬಂದು ವಿ ಪಲ್ಸ್ನಲ್ಲಿ ಫಿಸಿಕಲ್ ಆಗಿ ಇಡಬೇಕಾಗತ್ತೆ, ನಿಮ್ಗೆ ಗೊತ್ತಿರಂಗೆ. ಅಂದರೆ ಇದ್ರಲ್ಲಿ ಸ್ಕಿಮ್ಯಾಟಿಕಲ್ ಈ ಥರ ಪಿನ್ ಥರ ಕೊಡೋದ್ ಬದಲು ಇಲ್ಲಿ ಅನಾಲಿಸಿಸ್ ಮೇಲೆ ಕ್ಲಿಕ್ನ ಮಾಡಿ, ಚೂಸ್ ಮೇಲೆ ಕ್ಲಿಕ್ನ ಮಾಡಿ, ಡಿ ಸಿ ಮೇಲೆ ಕ್ಲಿಕ್ನ ಮಾಡಿ, ಹಿಸ್ಟರಿಸಿಸ್ ಆಪೋನೆಂಟ್ ಹಿಸ್ಟರಿಸಿ ಸೇವ್ ಡಿ ಸಿ ಆಪರೇಟಿಂಗ್ ಪಾಯಿಂಟ್ ಮೇಲೆ ಕ್ಲಿಕ್ನ ಮಾಡಿ, ಕಾಂಪೋನೆಂಟ್ ಪ್ಯಾರಾಮೀಟರ್ ಮೇಲೆ ಕ್ಲಿಕ್ ಮಾಡಿ, ಸೆಲೆಕ್ಟ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎ ಬಿ ಕೋಯಿನ್ಸೈಡ್ ಆಗಬೇಕಾಗಿರುತ್ತೆ. ನೀವು ಯಾವುದೇ ಸೆಲೆಕ್ಟ್ ಮಾಡಿದ್ರು ಸಹ, ನೀವು ಆಮೇಲೆ ಮರ್ಜ್ ಮಾಡ್ತೀವಿ ಅಂದ್ರೂ ಸಹ ಇಲ್ಲಿ ಬರೋದೇ ಗುರು ವಾರ್ನಿಂಗ್ ಆಬ್ಜೆಕ್ಟ್ ಸೆಲೆಕ್ಟೆಡ್ ಇಸ್ ನಾಟ್ ಎ ವ್ಯಾಲಿಡ್ ಸೆಲೆಕ್ಷನ್ ಆಬ್ಜೆಕ್ಟ್ ಅಂತ ಬರ್ತಾ ಇದೆ. ಓಕೆನಾ? ಇದನ್ನ ಕ್ಲೋಸ್ ಮಾಡಿ. ನಿಮ್ಗೆ ಗೊತ್ತು ಗುರು, ಇಲ್ಲಿ ಬಂದು ಎ ಮತ್ತೆ ಬಿ ನ ಬಂದು ನೀವು ಡಿಸೇಬಲ್ ನ ಮಾಡಬೇಕಾಗತ್ತೆ. ಇದನ್ನ ರಾಂಗ್ ಮೇಲೆ ಕ್ಲಿಕ್ನ ಮಾಡಿ, ಅಂದ್ರೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಬಿನು ಸಹ ಇಲ್ಲಿ ಬಂದು ಇದನ್ನ ರಾಂಗ್ ಮೇಲೆ ಕ್ಲಿಕ್ನ ಮಾಡಿ, ಅಂದ್ರೆ ಎನೇಬಲ್ ನ ಡಿಸೇಬಲ್ ಮಾಡಿ ಅಂತ. ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ, ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಗುರು ಇದು ಎ ಬಿ ಏನು ಬೇಡ, ಸರಿನಾ? ಏನು ಬೇಡ, ಬಿನ ಬೇಡ. ಲೆಕ್ಕದಲ್ಲಿ ವಿ ಔಟ್ನು ತೆಗೆದ್ಬಿಡಮ್ಮ, ಅದಲ್ಲೇ ಆಮೇಲೆ ಹಾಕೋಬೋದಲ್ಲ. ಆನಂತರ ಇಲ್ಲಿ ಬಂದು ಎಸ್ಕೆ ಮೇಲೆ ಕ್ಲಿಕ್ನ ಮಾಡಿ, ಅದೆಲ್ಲ ತೆಗೆದ್ಮೇಲೆ ಇವೆರಡು ಪಿನ್ ಯಾಕೆ ಗುರು, ಇದನ್ನು ತೆಗೆದ್ಬಿಡಮ್ಮ. ಡಿಲೀಟು ಡಿಲೀಟು ಡಿಲೀಟ್, ಓಕೆನಾ? ನೆಕ್ಸ್ಟು ಎಸ್ಕೆ ಮೇಲೆ ಕ್ಲಿಕ್ನ ಮಾಡಿ, ಆನಂತರ ಗುರು ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಇದ್ ಮೇಲೆ ಬರುತ್ತೆ. ಫಸ್ಟು ಇವೆರಡನ್ನ ಮರ್ಜ್ ಮಾಡುಮ, ಟೀಕೆನಾ? ಆಮೇಲೆ ಇವೆರಡನ್ನೂ ಮರ್ಜ್ ಮಾಡುಮ, ಸರಿನಾ? ಈಗ ಇದಿಷ್ಟ ಆಯ್ತು. ಆನಂತರ ನೀವು ಬಂದು ಮತ್ತೆ ನೀವು ಐ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ, ಬ್ರೌಸ್ ಮೇಲೆ ಕ್ಲಿಕ್ನ ಮಾಡಿ, ಅನಲಾಗ್ ಲಿಬ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ಬಂದು ಇವರು ವಿ ಪಲ್ಸ್ ಅಂತ ಟೈಪ್ನ ಮಾಡಬೇಕಾಗತ್ತೆ. ವಿ ಪಲ್ಸ್ ಟೈಪ್ ಮಾಡಿದ ತಕ್ಷಣ ಸೆಲೆಕ್ಟ್ ಆಗಿ ಬಂದಿರುತ್ತೆ. ಆನಂತರ ಇಲ್ಲಿ ಕ್ಲೋಸ್ ಮೇಲೆ ಸೆಲೆಕ್ಟ್ ಮಾಡಿ ಗುರು, ಇಲ್ಲಿ ಡಿ ಸಿ ವೋಲ್ಟೇಜ್ನ 1 ವೋಲ್ಟ್ ಮಾಡಿ, ಇದು 0 ಮತ್ತೆ 1 ಅಂತ ನೀವು ಟೈಪ್ನ ಮಾಡಿ. ಆಮೇಲೆ ಗುರು ಇದಕ್ಕೊಂದು 40 ನ್ಯಾನೋ ಮತ್ತೆ ಇಲ್ಲಿ ಬಂದು ಹಂಗೆ 20 ನ್ಯಾನೋ ಅಂತ ಟೈಪ್ ಮಾಡಿ ಕೊಡಬೇಕಾಗತ್ತೆ. ಆನಂತರ ನೀವು ಇದನ್ನ ಹೈಡ್ ಮಾಡಬೇಕಾಗತ್ತೆ. ಆನಂತರ ಗುರು ಇದನ್ನು ತಂದು ಇಲ್ಲಿ ಪ್ಲೇಸ್ನ ಮಾಡಿ, ಎಸ್ಕೇಪ್ ಮೇಲೆ ಕ್ಲಿಕ್ನ ಮಾಡಿ, ಡಬ್ಲ್ಯೂ ಇಂದ ಗುರು ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿ. ಆನಂತರ ಇಲ್ಲಿ ಬಂದು ಡಬ್ಲ್ಯೂ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಆನಂತರ ಗುರು ಇದನ್ನ ಚೆಕ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ನ ಮಾಡಿ. ಆನಂತರ ನೀವು ಮತ್ತೆ ಇಲ್ಲಿಗೆ ಬಂದು ಈಗ ಇಲ್ಲಿ ಎ ಬಿ ಹೋಗಿರೋದೆ ಗುರು, ಇಲ್ಲಿ ನೋಡಿ ಇವರು ವಿ ಡಿ ಡಿ 1 ಇದೆ, ಡಿ ಸಿ ವೋಲ್ಟೇಜ್ 1 ಇದೆ. ಇದನ್ನ ರಾಂಗ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆನಂತರ ಬಂದು ಗುರು ಇಲ್ಲಿ ಔಟ್ಪುಟ್ಸ್ ಮೇಲೆ ಕ್ಲಿಕ್ನ ಮಾಡಿ, ಟು ಬಿ ಪ್ಲಾಟೆಡ್ ಮೇಲೆ ಕ್ಲಿಕ್ನ ಮಾಡಿ, ಸೆಲೆಕ್ಟ್ ಆನ್ ಸ್ಕಿಮ್ಯಾಟಿಕ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಇದು ಸೆಲೆಕ್ಟ್ ಆಗುತ್ತೆ. ಮತ್ತೆ ವಿ ಔಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ, ಅವಾಗ ಅದು ಸೆಲೆಕ್ಟ್ ಆಗುತ್ತೆ. ಆನಂತರ ಗುರು ಇದು ಟ್ರಾನ್ಸಿಯೆಂಟ್ ಅನಾಲಿಸಿಸ್ ಇದು ನಾವೇನು ಮಾಡ್ತಾ ಇಲ್ಲ. ಈಗ ಇಲ್ಲಿ ಬಂದು ಔಟ್ಪುಟ್ಸ್ ಮೇಲೆ ಕ್ಲಿಕ್ನ ಮಾಡಿ, ಟು ಬಿ ನೆಕ್ಸ್ಟ್ ಇಲ್ಲಿ ಬಂದು ಅನಾಲಿಸಿಸ್ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಚೂಸ್ ಮೇಲೆ ಕ್ಲಿಕ್ನ ಮಾಡಿ. ಆನಂತರ ಗುರು ಇಲ್ಲಿ ನೆಕ್ಸ್ಟ್ ಡಿ ಸಿ ಅನಾಲಿಸಿಸ್ ಮೇಲೆ ಕ್ಲಿಕ್ನ ಮಾಡಿ, ಸೇವ್ ಡಿ ಸಿ ಆಪರೇಟಿಂಗ್ ಪಾಯಿಂಟ್ ಮೇಲೆ ಕ್ಲಿಕ್ನ ಮಾಡಿ, ಕಾಂಪೋನೆಂಟ್ ಪ್ಯಾರಾಮೀಟರ್ ಮೇಲೆ ಕ್ಲಿಕ್ನ ಮಾಡಿ, ಸೆಲೆಕ್ಟ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ನ ಮಾಡಿ. ಆನಂತರ ನೆಕ್ಸ್ಟ್ ಇಲ್ಲಿ ಮೇಲೆ ನೆಕ್ಸ್ಟ್ ವಿ ಪಲ್ಸ್ ಮೇಲೆ ಕ್ಲಿಕ್ನ ಮಾಡಿ, ಡಿ ಸಿ ವೋಲ್ಟೇಜ್ನ ಸೆಲೆಕ್ಟ್ ಮಾಡಿ ಓಕೆ ಮಾಡಬೇಕಾಗತ್ತೆ. ಆನಂತರ ಗುರು ಮತ್ತೆ ಇದನ್ನ ಒಂಚೂರು ಈ ಕಡೆ ಎತ್ಕೊ ಬಂದು ಇಲ್ಲಿ ಬಂದು 0 to 1 ಅಂತ ಸೆಲೆಕ್ಟ್ ಮಾಡಿ, ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ, ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ನ ಮಾಡಿದಾಗ ಈಗ ಇಲ್ಲಿ ಡಿ ಸಿ ಅನಾಲಿಸಿಸ್ ಬಂದಿದೆ. ಡಿ ಸಿ ಈಗ ನೆಕ್ಸ್ಟ್ ರನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ. ನಾನು ರನ್ ಮೇಲೆ ಈಗ ಕ್ಲಿಕ್ನ ಮಾಡಿದ್ದೀನಿ, ಇವಾಗ ಔಟ್ಪುಟ್ ಬರುತ್ತೆ. ಇಲ್ಲಿ ಡಿ ಸಿ ಅನಾಲಿಸಿಸ್ ನ್ಯಾಂಡ್ ಗೇಟ್ ಇಂದ ಔಟ್ಪುಟ್ ಬಂದಿದೆ, ನೀವು ನೋಡ್ತಾ ಇರಬಹುದು. ನ್ಯಾಂಡ್ ಗೇಟ್ ಗುರು ಡಿ ಸಿ ಅನಾಲಿಸಿಸ್ ಔಟ್ಪುಟ್ ಬಂದು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಆ ತರ ಬಂದಿದೆ ನ್ಯಾಂಡ್ ಗೇಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಾರ್ ಗೇಟ್ ನ ಮಾಡುವ ಅದೇ ರೀತಿ ಪ್ರತಿಯೊಂದನು ಎಲ್ಲ ಗೇಟ್ ಮುಗಿಸುಮ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಕ್ಲಿಯರ್ ಕಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಏನಾದ್ರು ಡೌಟ್ಸ್ ಇರೋ ಸಹ ನೀವು ನನಗೆ ಕಾಮೆಂಟ್ ಮಾಡಿ ಕೇಳಿ. ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ, ನಿಮ್ಮ ಫ್ರೆಂಡ್ಸು
ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.